ರಕ್ತ ಬೀಜಾಸುರನ ಕಥೆ. ರಕ್ತ ಬೀಜಾಸುರನು ಒಬ್ಬ ರಾಕ್ಷಸ. ರಕ್ತ ಬೀಜಾಸುರನು ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ವರವನ್ನು ಪಡೆಯುತ್ತಾನೆ. ಅದು ಏನೆಂದರೆ ಕಥೆಯ ಭಾಗ ಮುಂದುವರಿಯುತ್ತದೆ. ನಾನು ಒಬ್ಬ ರಾಕ್ಷಸ. ಆದರೆ ನನಗೆ ಒಂದು ವರ ಬೇಕಾಗಿದೆ. ಅದೇನೆಂದರೆ ನನಗೆ ಸಾವೇ ಬರಬಾರದು ಅಂತ ವರ ಬೇಕಾಗಿದೆ. ಹಾಗಾದರೆ ನಾನು ಬ್ರಹ್ಮದೇವರನ್ನು ತಪಸ್ಸು ಮಾಡಿ ವರವನ್ನು ಪಡೆದುಕೊಳ್ಳುತ್ತೇನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವ, ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದೆಯೋ? ಧನ್ಯೋಸ್ಮಿ. ರಕ್ತ ಬೀಜಾಸುರ, ನಿನಗೆ ಏನು ವರಬೇಕು ಕೇಳು. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿ. ಬ್ರಹ್ಮದೇವ, ಬ್ರಹ್ಮದೇವ, ನನಗೆ ಸಾವೇ ಬರದಂತ ವರವನ್ನು ಅನುಗ್ರಹಿಸು ತಂದೆ. ಅದು ಅಸಾಧ್ಯ. ಸಾವು ಖಚಿತ. ಬ್ರಹ್ಮದೇವ, ಹಾಗಾದರೆ ನನ್ನ ದೇಹದಿಂದ ಒಂದು ತೊಟ್ಟು ಹನಿ ರಕ್ತವು ಭೂಮಿ ಮೇಲೆ ಬಿದ್ದರೆ ಆ ರಕ್ತದ ಪ್ರತಿಯೊಂದು ಹನಿಯೆಲ್ಲವೂ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಟ್ಟಬೇಕೆಂದು ಬೇಡುತ್ತೇನೆ. ತಥಾಸ್ತು. ನಾನು ಸ್ವರ್ಗಲೋಕಕ್ಕೆ ಹೋಗಿ ನನ್ನ ಶೌರ್ಯವನ್ನು ತೋರಿಸುತ್ತೇನೆ. ಅಂಬಿಕಾದೇವಿ, ರಕ್ತ ಬೀಜಾಸುರ ಬಂದಿದ್ದಾನೆ. ರಕ್ತ ಬೀಜಾಸುರ, ನಿಲ್ಲುವಲ್ಲಿ, ಇಲ್ಲಿಂದ ಹೊರಟು ಹೋಗು. ಕೇವಲ ನೀನೊಬ್ಬ ನಾರಿ, ನೀನು ನನಗೇನು ಮಾಡಬಲ್ಲೆ? ನೀನು ಹೆಣ್ಣನ್ನು ಕೇವಲವಾಗಿ ಕಾಣುತ್ತಿದ್ದೀಯಾ? ನಿನಗೆ ಹೆಣ್ಣಿನ ಶಕ್ತಿ ಅರಿಯದು. ಏನು ಹೆಣ್ಣು? ಹೆಣ್ಣು ಇದ್ದ ಭೂಮಿಯಲ್ಲಿ ಸ್ತ್ರೀಯರಿಗಿಂತಲೂ ಪುರುಷರೇ ಅತ್ಯಂತ ಬಲಶಾಲಿಗಳು. ನೀನು ನನಗೇನು ಮಾಡಲು ಸಾಧ್ಯವಿಲ್ಲ.
నెత్తిన తలకి రాత కొడతా పకి అబ్బని గుర్తుకు తెస్తా నెత్తుకి స్నానం నీకు చేస్తా వాడితోటి పెట్టుకుంటే కథే మొదలు చూసి నేర్చుకుంటారంటే జనం తెలుసుకో ಇನ್ನು ನನ್ನಿಂದಲೇ ನಿನಗೆ ಅಂತ್ಯ.
ನೀನು ನಾರಿಯ ತತ್ವವನ್ನು ತಿಳಿದಿಲ್ಲ ಮೂಕ. ಇಂದು ನಿನಗೆ ನಾರಿಯ ಸಾಮರ್ಥ್ಯ ಮತ್ತು ಬಾಧ್ಯತೆಯ ಪರಿಚಯ ಮಾಡಿಸುತ್ತೇನೆ.